ರಾಜ್ಯದಲ್ಲಿ ವಿದ್ಯಾರ್ಥಿಗಳ ಸ್ಕಾಲರ್‌ಶಿಪ್‌ಗೆ ಕೊಕ್ಕೆ. ಸ್ಕಾಲರ್‌ಶಿಪ್ ಸಿಗದೆ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಯುವ ನಿಧಿ ಬೇಡ, ಸ್ಕಾಲರ್‌ಶಿಪ್ ಕೊಡಿ ಸ್ವಾಮಿ ಅಂತ ವಿದ್ಯಾರ್ಥಿಗಳು ಈಗ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಾ ಇದ್ದಾರೆ. ನೋಡಿ. ಒಬಿಸಿ ವಿದ್ಯಾರ್ಥಿಗಳ ಸ್ಕಾಲರ್‌ಶಿಪ್‌ಗೆ ಕೊಕ್ಕೆ. ಯುವ ನಿಧಿ ಓಕೆ, ಸ್ಕಾಲರ್‌ಶಿಪ್ ಇಲ್ಲ ಯಾಕೆ? ಸ್ಕಾಲರ್‌ಶಿಪ್ ಬಾರದೆ ವಿದ್ಯಾರ್ಥಿಗಳು ಪರದಾಟ. ರಾಜ್ಯದಲ್ಲಿ ಈಗ ವಿದ್ಯಾರ್ಥಿಗಳು ಸ್ಕಾಲರ್‌ಶಿಪ್‌ಗಾಗಿ ಅಲೆದಾಡುವ ಪರಿಸ್ಥಿತಿ ಉದ್ಭವವಾಗಿದೆ. ಎಂಬಿಎ, ಎಂಬಿಬಿಎಸ್ ಹೀಗೆ ಬಹುತೇಕ ಕೋರ್ಸ್ ಓದುತ್ತಿರುವ ಒಬಿಸಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್‌ಶಿಪ್ ಸಿಕ್ಕಿಲ್ಲ ಅನ್ನೋದು ವಿದ್ಯಾರ್ಥಿಗಳ ಅಳಲು. ನಿರುದ್ಯೋಗ ಭತ್ಯೆ ಕೊಡುವ ಬದಲು ನಮಗೆ ಓದಲು ಪ್ರೋತ್ಸಾಹ ಕೊಡಲು ಸ್ಕಾಲರ್‌ಶಿಪ್ ಕೊಡಿ ಅಂತ ವಿದ್ಯಾರ್ಥಿಗಳು ಮನವಿ ಮಾಡಿದ್ದಾರೆ. ನಾವು MBA ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್. ಇವಾಗ ನಾವು ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಓದ್ತಾ ಇದ್ದೀವಿ. ಫಸ್ಟ್ ಇಯರ್ ಅಪ್ಲೈ ಮಾಡಿದ್ದೀವಿ, ಆದರೆ OBC ಸ್ಟೂಡೆಂಟ್ಸ್ಗೆ ಯಾರು ಕೊಟ್ಟಿಲ್ಲ, ಸ್ಕಾಲರ್ಶಿಪ್ ಬಂದಿಲ್ಲ. SC ST ಬಿಟ್ಟು ಇನ್ಯಾರಿಗೂ OBC ಸ್ಟೂಡೆಂಟ್ಸ್ಗೆ ಯಾರಿಗೂ ಕೊಟ್ಟಿಲ್ಲ. ನಾವು ವಿಧಾನಸೌಧ, ವಿಕಾಸಸೌಧ ಎಲ್ಲ ಓಡಾಡಿದ್ರು ಕೂಡ ಅವ್ರಿಗೆ ಬಜೆಟ್ ಇಲ್ಲ ಅಂತ ಹೇಳ್ತಾರೆ, ಬೇರೆಯವ್ರಿಗೆ ಕೊಟ್ಟಿದ್ದಾರೆ. ಆದರೆ ನಾವು ಪ್ರೊಟೆಸ್ಟು ಮಾಡಿದ್ವಿ. ಡಿಸೆಂಬರ್ 10ನೇ ತಾರೀಕು ಪ್ರೊಟೆಸ್ಟ್ ಮಾಡಿದ್ರು ಕೂಡ ನಮಗೆ ಯಾವುದರಿಂದನೂ ನಮ್ಗೆ ಸಪೋರ್ಟ್ ಇಲ್ಲ. ಯುವ ನಿಧಿ ನಮಗೆ ಬರ್ತಾ ಇಲ್ಲ, ಯಾಕಂದರೆ ನಾವು ಎಜುಕೇಷನ್ ಮಾಡ್ತಾ ಇದ್ದೀವಿ. ಸೊ ಅದು ಬರಲ್ಲ, ಅದೊಂದು ಕಂಡೀಷನ್ ಹಾಕ್ಬಿಟ್ಟಿದ್ದಾರೆ. ಡಿಗ್ರಿ ಆದಮೇಲೆ ಕೊಡ್ತೀವಿ ಅಂತ ಹೇಳ್ದವರು ಮತ್ತೆ ರಿಟರ್ನ್ ಕಂಡೀಷನ್ ಹಾಕಿದ್ರು, ಮುಂದೆ ಓದೋರಿಗೆ ಯುವ ನಿಧಿ ಬರಲ್ಲ, ಕೆಲ್ಸಕ್ಕೆ ಹೋದವ್ರಿಗೆ ಯುವ ನಿಧಿ ಬರಲ್ಲ ಅಂತ ಕಂಡೀಷನ್ ಹಾಕ್ಬಿಟ್ರು. ಸೊ ಅದು ನಮ್ಗೆ ಯುವ ನಿಧಿ ಬರ್ತಾ ಇಲ್ಲ. ಇನ್ನು ಸ್ಕಾಲರ್ಶಿಪ್, ಇವರು ಸ್ಕಾಲರ್ಶಿಪ್ ಅಂತ ಟಾಪಿಕ್ ಎತ್ತಿಲ್ಲ ಅಂದರೆ ನಮ್ಮ ಫೀಸ್ ಕಟ್ಕೊಂಡು ನಾವು ಓದ್ತಾ ಇದ್ದೋ. ಬಟ್ ಇವ್ರು ಸ್ಕಾಲರ್ಶಿಪ್ ಅಂತ ಭರವಸೆ ಕೊಟ್ಬಿಟ್ಟು ಇವಾಗ ಸ್ಕಾಲರ್ಶಿಪ್ ಹಾಕಿಲ್ಲ, 1 ಇಯರ್ ಮುಗ್ದೋಯ್ತು. ನಾವು ಮುಂದೆ ಓದಬೇಕು ಅಂದರೆ ಸ್ಕಾಲರ್ಶಿಪ್ ಬರಲೇಬೇಕು. ಫೀಸ್ ರಿಯಂಬರ್ಸ್ಮೆಂಟ್ ನಾವು ಇಲ್ಲಿ KEAಗೆ 69,750 ರೂಪಾಯಿ ಕಟ್ಟಿದ್ದೀವಿ. ಇದರಲ್ಲಿ ನಮಗೆ ಫೀಸ್ ರಿಯಂಬರ್ಸ್ಮೆಂಟ್ ಆದಾಗ ಒಂದು ಅಮೌಂಟು ನಮಗೆ ಬರುತ್ತೆ, ರಿಟರ್ನ್ ಆಗುತ್ತೆ. ಆ ಅಮೌಂಟು ರಿಟರ್ನ್ ಆಗ್ತಿಲ್ಲ. ನಾವು KE ಕಟ್ಟಿರೋ ಅಮೌಂಟೇ ನಾವು ರಿಟರ್ನ್ ಕೇಳ್ತೀವಿ. ನಾವು ಯಾವುದೇ ರೀತಿ ಗೌರ್ಮೆಂಟ್ ಸರ್ಕಾರದಿಂದ ನಮಗೆ ಅಮೌಂಟ್ ಕೊಡಿ ಅಂತ ನಾವೇನು ಕೇಳ್ತಾರೆ. ನಾವೇನು ಫೀ ಪೇ ಮಾಡಿದ್ವೋ ಅದರಲ್ಲಿ ರಿಯಂಬರ್ಸ್ಮೆಂಟ್ ಏನು ಸ್ಕೀಮ್ ಇದೆಯೋ ಆ ಮನಿ ನಮಗೆ ಕೊಡಬೇಕು. ಬಟ್ ಇಲ್ಲಿ ಕೊಡ್ತಾ ಇಲ್ಲ. ನಮಗೆ SC ST ಬಂದಿದೆ ಮ್ಯಾಮ್, ತುಂಬ ಜನಕ್ಕೆ. ನಮಗೆ ಯಾರಿಗೂ ಬಂದಿಲ್ಲ. ಏನು OBC ಸ್ಟೂಡೆಂಟ್ಸು ಯಾರಿಗೂ ಬಂದಿಲ್ಲ ಮ್ಯಾಮ್ ಇದು. ಇನ್ನು SC ST ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಸಿಗುತ್ತಿದೆ, ಆದರೆ OBC ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗುತ್ತಿದೆ ಅಂತ ವಿದ್ಯಾರ್ಥಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ. AIDSO ವಿದ್ಯಾರ್ಥಿ ಸಂಘಟನೆ ಕೂಡ ಸ್ಕಾಲರ್ಶಿಪ್ ಬಗ್ಗೆ ಸಮೀಕ್ಷೆ ಮಾಡಿದ್ದು 97% ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಪಡೆದಿಲ್ಲ ಅಂತ ಹೇಳಿದ್ದಾರೆ. ಕಳೆದ 3 ವರ್ಷದಿಂದ ಅದು BCM ವಿದ್ಯಾರ್ಥಿಗಳಿರ್ಬೋದು, OBC ಸ್ಟೂಡೆಂಟ್ಸ್ ಇರ್ಬೋದು, SC ST ಸ್ಟೂಡೆಂಟ್ಸ್ ಇರ್ಬೋದು, ರಾಜ್ಯದಾದ್ಯಂತ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು, ಡಿಗ್ರಿ, ಮೆಡಿಕಲ್ ಸ್ಟೂಡೆಂಟ್ಸು, ಯಾರು PG ಮಾಡ್ತಾ ಇದ್ದಾರೆ, ಇವ್ರುಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಬಹುಮುಖ್ಯವಾಗಿ ಅವ್ರು ಯಾರಿಗೂ ಕೂಡ ವಿದ್ಯಾರ್ಥಿ ವೇತನ ಸಿಕ್ಕಿಲ್ಲ ಕಳೆದ 3 ವರ್ಷದಿಂದ. ನಾವು ನಮ್ಮ ವಿದ್ಯಾರ್ಥಿ ಸಂಘಟನೆ AIDSO ಇಂದ ಇತ್ತೀಚೆಗೆ ಅದೇ ಹಿನ್ನೆಲೆಯಲ್ಲಿ ಒಂದು ಸಮೀಕ್ಷೆಯನ್ನು ಕೂಡ ಆರ್ಗನೈಸ್ ಮಾಡಿದ್ವಿ ಆನ್ಲೈನ್ನಲ್ಲಿ. ಅದರಲ್ಲಿ ನಮಗೆ ಸಿಕ್ಕಿರುವಂಥ ಅಂಕಿಅಂಶಗಳ ಪ್ರಕಾರ 2024ನೇ ಇಸ್ವಿನಲ್ಲಿ ಸುಮಾರು 95% ಸ್ಟೂಡೆಂಟ್ಸ್, ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೂ ಕೂಡ ಇನ್ನೂ ಸ್ಕಾಲರ್ಶಿಪ್ಪು ಸರ್ಕಾರದಿಂದ ಬಂದಿಲ್ಲ. ಬಡ ವಿದ್ಯಾರ್ಥಿಗಳಿಗೆ ನೆರವಾಗುವ ಸ್ಕಾಲರ್ಶಿಪ್ ವಿಚಾರದಲ್ಲಿ ಸರ್ಕಾರ ನಿರಾಸಕ್ತಿ ತೋರಬಾರದು. ದುಡ್ಡಿಲ್ಲ ಅನ್ನೋ ನೆಪವನ್ನ ಬದಿಗೊತ್ತಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡಬೇಕಿದೆ. ಪವಿತ್ರ ಕಡ್ತಲ, ಪಬ್ಲಿಕ್ TV, ಬೆಂಗಳೂರು.